25 ಸದಸ್ಯರು ಹಾಗೂ ತಂಡದವರಿಂದ ಮಂಡ್ಯ ಕಲಾ ತಂಡದವರಿಂದ ನಾಗೇಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಸನ್ಮಾನ ಮಾಡ್ತಾರೆ. ಹೊಸ ವರ್ಷದ ಶುಭಾಶಯಗಳು ಇಡೀ ನಮ್ಮ ಭಾರತ ಜನಾಂಗಗಳಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಭಾರತ ಇನ್ನು ಮುಂದಕ್ಕೆ ಮಳೆ ಬೆಳೆ ಎಲ್ಲ ಬೆಳೆದು ಎಲ್ಲರೂ ಸಮೃಷ್ಟಿವಾಗಿರಲಿ ಅನ್ನೋದೇ ನಮ್ಮ ಆರೈಕೆ. ಈ ಏನು ಹೊಸ ವರ್ಷದ 26ನ ಇಸ್ವಿನಲ್ಲಿ ಇಡೀ ನಮ್ಮ ಭಾರತ ಹೆಚ್ಚಿನ ರೀತಿಯಾಗಿ ರುಜುವಲವಾಗಿ ಇಡೀ ಮೋದಿ ಇನ್ನು ವಿಶ್ವಕ್ಕೆ ಇದು ಜಾಸ್ತಿ ಬೆಳವಣಿಗೆ ಆಗಲಿ ಅನ್ನೋದೇ ನಮ್ಮ ಕೋರಿಕೆ, ನಮ್ಮ ಆರೈಕೆ. ಆ ತಾಯಿ ಚಾಮುಂಡೇಶ್ವರಿ ಇಡೀ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಬಯಕೆ. ಆಮೇಲೆ ಇಡೀ ಕಲಾವಿದರುಗಳು ಕೂಡ ಎಲ್ಲರೂ ಇನ್ನೂ ಹೆಚ್ಚಿನ ರೀತಿ, ಯಾಕೆಂದರೆ ಮೊದಲು ಈ ನಾಟಕ ಅಂದರೆ ಮೊದಲು ಆಡ್ತಿದ್ದೋ ನಮ್ಮ ಕಾಲದಲ್ಲಿ, ಈ ಕಾಲದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಆಗೋಗಿತ್ತು. ಈಗ ಮತ್ತೆ ಸಿನಿಮಾಗಳೆಲ್ಲ ಡೌನ್ಗೆ ಹೋಯ್ತಾವೆ, ನಾಟಕ ಅನ್ನತಕ್ಕದ್ದು ಹೆಚ್ಚಿನ ರೀತಿ ಮುಂದಕ್ಕೆ ಬೆಳವಣಿಗೆ ಆಯ್ತಾ ಇದೆ. ಇದೇ ರೀತಿ ಹಿಂದೆ ನಮ್ಮ ಪೂರ್ವೀರು ಏನು ಕಲೆ ಅನ್ನತಕ್ಕದ್ದನ್ನು ಬೆಳೆಸ್ಕೊಂಬಂದ್ರು, ಇನ್ನು ಮುಂದೆ ಯುವಕರು ಕೂಡ ಅದು ಬೆಳೆಸಲಿ ಅನ್ನೋದೇ ನನ್ನ ಆರೈಕೆ, ಹರಿಸ್ತೀನಿ, ಬಯಸ್ತೀನಿ. ಮತ್ತು ನನ್ನ ಕೊಡುಗೆ ಏನು ಹೇಳ್ಕೊವಂಥ ಕೊಡುಗೆ ಏನಲ್ಲ, ನಾನು ಒಬ್ಬ ವಿದ್ಯಾವಂತನಲ್ಲ. ಆದರೆ ಕಲೆ ಅನ್ನತಕ್ಕದ್ದು ನಮಗೆ ಯಾವ ಒಬ್ಬ ಗುರು ನೀವು ಕಲಿಯಪ್ಪ ಅಂತೇಳಿ ಒಂದನ್ನು ಪಾತ್ರ ಕೊಟ್ಟರು, ಅದು ಕಲಿತ ಮೇಲೆ ಅಲ್ಲಿ ಸ್ವಲ್ಪ ಅಂಬಿಗಾಲು ಊರ್ಕೊಂಡು ಇದುವರೆಗೂ ಕೂಡ ಮಾಡ್ಕೊಬಂದಿದ್ದೀವಿ. ಜನ ಅಷ್ಟೋ ಇಷ್ಟೋ ಮೆಚ್ಚವ್ರೆ. ಇನ್ನೂ ನನ್ನ ಆಯುಷ್ಯ ಇರುವವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಲ್ಲ ಹೇಳೋಕ್ಕೆ ನಾನು ಅಪೇಕ್ಷೆ ಪಡ್ತೀನಿ. ಆಮೇಲೆ ನಮ್ಮ ಚಾಮುಂಡೇಶ್ವರಿ ಶಿವಕುಮಾರ್ ಅವರು ಹೆಸರಾಂತ ವ್ಯಕ್ತಿ, ಕಲೆಯಲ್ಲಾಗಿರ್ಬೋದು, ಗುಣದಲ್ಲಾಗಿರ್ಬೋದು, ಸೀನಲ್ಲಾಗಿರ್ಬೋದು. ಇಂಥವರಿದ್ದರೆ ನಮ್ಮಂಥವ್ರು ಬೆಳೆಯೋಕ್ಕೆ ಒಂದು ಅನುಕೂಲತೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವ್ಯಕ್ತಿಗೂ ಕೂಡ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನಿಷ್ಟು ಬಿಟ್ಟರೆ ನನ್ನ ಸೇವೆ ಏನು ಅಮಾರವಾದದ್ದೇನಿಲ್ಲ. ನಮ್ಮ ಜೊತೆಲಿ ನಮ್ಮದೇ ಆದ ಟೀಮು ಶೂಟಿಂಗ್ ಮಹದೇವಪುರ ಶ್ರೀ ಪಟ್ಟದಲಮ್ಮನ ಕೃಪೋಪೋಷಕ ನಾಟಕದ ಮಂಡಳಿಯಾದವರ ನಾವು ಎಂದೆಂದೂ ಕೂಡ ನಾವು ಒಂತಾಯಿ ಮಕ್ಕಳಿಗೆ ಈ ನಾಟಕನ ಮುಂದುವರಿಸ್ತೀವಿ ಅಂತ ಹೇಳಿ ಈ ಟೈಮಲ್ಲಿ ಇದನ್ನು ಕೂಡ ಬಯಸಿ ನಾನು ಹೇಳ್ತೀನಿ. ಇಷ್ಟನ್ನು ನನ್ನ ಮಾತನ್ನ 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ನಾಟಕ ಅನ್ನೋದು ಯಾಕಂದರೆ ಹಿಂದೆಯಿಂದನೂ ಕಟ್ಕೊಂಡು ಬಂದಿರೋದು. ಮುಂದಿನ ಯುವಕರಿಗೆ ನಿಮ್ಮ ಸಹಪಾಠಿಗಳಿಗೆ ಏನು ಹೇಳೋಕ್ಕೆ ಬಯಸ್ತೀರ? ಈಗ ನಾಟಕ ನಶಿಸೋಯ್ತಾ ಇರೋದಂತೂ ಸತ್ಯ. ಯಾಕೆಂದರೆ ಅಧ್ವಾನದ ಬೆಳೆ, ಮಳೆ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಜನಗಳಿಗೆ ಉತ್ಸಾಹ ಇಲ್ಲ. ಆಮೇಲೆ ರೈತರಿಗೆ ನಮ್ಮ ಸರ್ಕಾರ ಯಾವುದೇ ಕಾರಣದಲ್ಲೂ ಕೂಡ ಉತ್ತಮವಾದ ರೀತಿ ರೈತರನ್ನ ಮೇಲೆ ಎತ್ತೋಕ್ಕಂತೂ ಇದುವರೆಗೂ ನೋಡ್ತಾ ಇಲ್ಲ. ನಮ್ಮ ರೈತರು ಒಂದು ಬೆಳೆ ಬೆಳೆದದ್ದನ್ನು ಒಂದು ಆರಂಭಿಸಿ ಅಂತ ಮಾಡಿ ಅದಕ್ಕೆ ಒಳ್ಳೆ ಬೆಲೆ ಕೊಟ್ಟರೆ ನಮ್ಮ ರೈತರಿಗೆ ಕಲೆನೂ ಮಾಡ್ತಾರೆ, ಇಡೀ 4 ಜನಕ್ಕೂ ಕೂಡ ಅನ್ನದಾನ ಹಾಕುವಂಥ ಚೈತನ್ಯ ಇರುವಂಥ ರೈತರುಗಳು. ಆದರೆ ನಮ್ಮಲ್ಲಿ ಆ ಸರ್ಕಾರ ಮಾಡ್ತಾ ಇಲ್ಲ ಅದನ್ನು ನಾನು ನೇರವಾಗಿ ಹೇಳ್ತೀನಿ. ನಾನು ಅದೇ ಪಕ್ಷದಲ್ಲಿ ಇರೋನೆ, ಕಾಂಗ್ರೆಸ್ಸಲ್ಲಿ ಇರೋನೆ, ಅದಕ್ಕೆ ವಿರೋಧಿ ನಾನಲ್ಲ. ಬಟ್ ನಮ್ಮ ಸರ್ಕಾರಕ್ಕೆ ಈಗಲಾದರೂ ಕೂಡ ಕಣ್ತೆರೆದು ನಮ್ಮ ರೈತರಿಗೆ ಅನುಕೂಲತೆ ಮಾಡಲಿ ಅನ್ನೋತಕ್ಕದ್ದು ನನ್ನ ಬಯಕೆ, ಆಸೆ. ಆದರೆ ನಾವುಗಳೆಲ್ಲ ಕಲಾವಿದರು ಒಬ್ರಿಗೊಬ್ಬರು ಈಗ ನಾವು ಕಲೆ ಮಾಡಬೇಕು ಅನ್ನೋದಕ್ಕೆ ಉತ್ಸಾಹದಿಂದ ಬರ್ತಾವ್ರೆ. ಆ ಬೆಳೆ ಕಡಿಮೆ ಆದರೂ ಕೂಡ ಉತ್ಸಾಹದಿಂದ ಬರ್ತಾವ್ರೆ. ಇದನ್ನು ನಮ್ಮ ಪೂರ್ವದ ಪುಣ್ಯದ ಫಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಸರ್, ಅದನ್ನೇ ಸರ್ಕಾರ ನಾನು ಕೇಳಿದೆ ಏನಂದರೆ, ಈಗ ಒಂದು ಕಲೆ, ಈಗ ಒಂದು ಟೀಮು ಒಂದು ಗ್ರಾಮದಲ್ಲಿ ಒಂದು ಹಳ್ಳಿಲಿ ಮಾಡ್ತೀವಿ ಅನ್ನಿ, ಸರ್ಕಾರ ಅದಕ್ಕೆ ಆದಂಥದ್ದು ಏನಾದರೂ ಒಂದು ಗಿಫ್ಟ್ ಕೊಟ್ಟರೆ ಹಾಗಾಗಿ ಕಲಾವಿದರು ಏನು ಮಾಡ್ತಾರೆ, ಅದನ್ನು ತಗೊಂಡು ಅವರಲ್ಲೂ ಒಂದು ಆಕರಣೆ ಹಾಕ್ಕೊಂಡು ಅದನ್ನು ಬೆಳವಣಿಗೆ ಮಾಡ್ಕೊಳ್ತಾರೆ. ಎಲ್ಲ ನಾವು ಬೆಳೆದದ್ದು ನಾವು ನಾಟಕಕ್ಕೆ ಹಾಕೋ ಹೋದರೆ ಕುಟುಂಬದ ಜೀವನ. ಹಾಗಾಗಿ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಕೊಡಿದರೆ ನಿಜವಾಗ್ಲೂ ಕಲೆ ಇನ್ನೂ ಹೆಚ್ಚಿನ ರೀತಿ ಬೆಳೀತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇದು ಸತ್ಯ. ಡೈಲಾಗ್ ಕೇಳಬೇಕು. ಯಾವ ಡೈಲಾಗ್ ಕೇಳಬೇಕು? ಅಲ್ಲ, ಮಾತು ಹೇಳಬೇಕು. ರುಕ್ಮಿಣಿ, ಪಾಂಡವರ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು
ಹಸ್ತಿನವನಿಗೆ ಹಿಂದಿರುಗಿದರು. ವಿರಾಟ ನಾರಕರಾದ ಪುತ್ರನಾದ ಅಭಿಮನ್ಯು ವಿವಾಹವೂ ಆಯಿತು. ಆದರೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರಾದ ಯುಧಿಷ್ಠರು ಕುಲಪರಹಿತರಾದ ಧೌಮ್ಯನನ್ನು ಕಳುಹಿಸಿದರು. ಆದರೆ ಅದಕ್ಕೆ ಆ ದುರ್ಯೋಧನನು ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿರುವಂತೆಯೇ ತೋರುತ್ತಿದೆ. ಲೋಕ ಸೇವೆಯ ಅರಕೆ ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ರುಕ್ಮಿಣಿ. ಯುದ್ಧವೇನು ಒದಗಿ ಬಂದಿರುವಂತೆ ತೋರುತ್ತಿದೆ. ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ರುಕ್ಮಿಣಿ, ಗೋಪಿಕಾಂಗಣ್ಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾತ್ರದಿಂದ ಸದಪಡಿದ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುವುದು. ರಾಮೇಗೌಡರು ನಮ್ಮ ಸ್ವಂತ ಭಾವನವರು ಅತ್ತೆ ಮಗ ಮಜಾಪುರಿ ಹುಟ್ಟಿ ಬೆಳೆಯೋದಿಲ್ಲ. ಅವರು ಮೊದಲು ಭಾಳ ಕಷ್ಟಪಟ್ಟವರು, ವ್ಯವಸಾಯದಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಇವಾಗ ರಿಯೇಷನ್ ಮಾಡೋರು. ಈಗ ರಾಜಕೀಯವಾಗಿ ಮಜಾಪುರಿ ಸೊಸೈಟಿಲಿ 10 ವರ್ಷ ಅಲ್ಲಿ ಅಧ್ಯಕ್ಷರು, ಈಗ ಅಲ್ಲಿ ಡೈರೆಕ್ಟ್ರು. TP ಅಧ್ಯಕ್ಷ ಆಗಿದ್ರು. ಮಜಾಪುರ ಸೊಸೈಟಿ 10 ವರ್ಷ ಅಧ್ಯಕ್ಷ ಆಗಿ ಅಲ್ಲಿ ಡೈರೆಕ್ಟ್ ಆಗಿದ್ದಾರೆ. ರಾಜಕೀಯವಾಗಿ ಮಜಾಪುರ ಪಂಚಾಯತಿ ಒಳಗೆ ಇವ್ರಿಗೆ ಅಧ್ಯಕ್ಷಗಳಿದೆ. ಇಡೀ ಮಜಾಪುರಲ್ಲಿ ಈ ಪಂಚಾಯತಿ ಒಳಗೆ ಇವರು ಒಳ್ಳೆ ಮರ್ಯಾದೆ, ರಾಜಕೀಯದಲ್ಲಿ ಭಾಳ ಹೆಸರುವಾಸಿಯಾಗಿದ್ದಾರೆ. ಮತ್ತು ಜನರು ಒಳ್ಳೆ ಕೆಲಸ ಮಾಡ್ತಾರೆ. ಅದರಿಂದ ಭಾಳ ಇಷ್ಟಪಟ್ಟು ಇವ್ರನ್ನ 10 ವರ್ಷ ಅಧ್ಯಕ್ಷ ಮಾಡಿರೋರು. ಈಗ ನಾಡದಲ್ವ ಭಾಳ ಇದಾಗಿ ಭಾಳ ಆಸಕ್ತಿಯಾಗಿ ತಮ್ಮ ಕೈಯಿಂದ ಕಚ್ಚಬೇಕಾದ್ರೆ ಮಾಡ್ತಾರೆ. ಆ ದೇವ ಭಗವಂತ ಚಾಮುಂಡೇಶ್ವರಿ ಒಳ್ಳೆ ಮಾಡಲಿಯಪ್ಪ ಅವ್ರಿಗೆ. ಹೌದು 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 ಇವರೇ 10 ವರ್ಷ ಅಂದರೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಪ್ಪದೆಲ್ಲ ಇನ್ನೂ 50 ವರ್ಷ ಇರಲೇಬೇಕು ಅವರು. ಇನ್ನೂ 50 ವರ್ಷ. ಯಾಕೆ ಅವ್ರ ಕೆಲಸಗಳು ಇನ್ನೂ ಹಂಗೆ ಇವೆ. ಅವ್ರ ಕೆಲಸ ಕಾರ್ಯಗಳು ಜನಗಳಿಗೆ ಅವ್ರು ಮಾಡಬೇಕಾದ ಕೆಲಸ ಬೇಕಾಗ್ತವೆ. ಅವ್ರಿಗೆ ಇನ್ನೂ ಒಂದು 50 ವರ್ಷ ಇರಲಿ ಅಂತ ನಮ್ಮ ಆಸೆ, ಆ ತಾಯಿಯ ಕೋರಿಕೆ ಅಂದು. ಆಯ್ತಾ? ಥ್ಯಾಂಕ್ ಯು.